ಏನಂದ್ರೆ ಏನಂದ್ರೆ ಆಮ್, ಏನಂದ್ರೆ ಎದ್ದೇಳ್ರಿ. ಆಮ್, ಹ್ಮ್. ಹ್ಮ್. ಮಾವ, ತಗೊಳ್ಳಿ ಮಾವ ಪೇಪರ್. ಏನಂದ್ರೆ ಅ- ಏನಂದ್ರೆ ಆಮ್, ಆಮ್. ಏನೇ ಟೈಮ್ ಆಯ್ತ್ರಿ, ಎದ್ದು ಟೀ ಕುಡೀರಿ. ಏ ಅಲ್ಲಿಟ್ಟೋಗೆ. ಹ್ಮ್. ಅ, 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 ಹ್ಮ್, ಹ್ಮ್, ಅಮ್. ಮಾವ, ತಗೊಳ್ಳಿ ಟೀ ಕುಡೀರಿ. ಟಿಫನ್ ಏನಮ್ಮ ಮಾಡ್ತೀಯಾ? ಆ, ಮಾವ, ದೋಸೆ ಸಾಂಬಾರ್ ಓಕೆನಾ? ಓಕೆ. ಆಯ್ತು ಮಾವ, ಅದನ್ನೇ ಮಾಡ್ತೀನಿ. ಹ್ಮ್. 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 ನೀರು ತಗೊಂಬಾ. ಹ್ಮ್. ವೈಶಾಲಿ, ವೈಶಾಲಿ, ಬಂದೆ ರೀ. ಏನ್ ಹೇಳಿ. ಸರಿ ನಾನು ಕೆಲ್ಸಕ್ಕೆ ಹೊರಡ್ತೀನಿ. ಏನಂದ್ರೆ ಹ್ಮ್? ಇವತ್ತಾದ್ರೂ ಆಫೀಸಿಂದ ಬರೋವಾಗ ನೀವು ದಯವಿಟ್ಟು ಕುಡಿದೇ ಬನ್ರಿ. ನೀವು ಕುಡ್ದು ಬರೋದ್ರಿಂದ ಹ್ಮ್. ಅಕ್ಕಪಕ್ಕದವರೆಲ್ಲ ತಪ್ಪು ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಖಂಡಿತ ಆ ಕಚ್ಚಡನ ಕುಡಿಲೇಬೇಕಾ? ಏ ನಾನು ಕುಡಿದ್ರೆ ಅವ್ರಿಗೇನಂತೆ? ಏನಂದ್ರೆ ನಾನು ಅದಕ್ಕೋಸ್ಕರ ಮಾತ್ರ ಹೇಳ್ತಾ ಇಲ್ಲ ರೀ. ದಿನ ನೀವು ಕುಡ್ಕೊಂಬಂದ್ರೆ ನಿಮ್ಮ ಆರೋಗ್ಯನೇ ಹಾಳಾಗೋದು. ಅದ್ ಯಾಕೆ ನೀವು ಅರ್ಥನೇ ಮಾಡ್ಕೋತಾ ಇಲ್ಲ? ಅಷ್ಟೇ ತಾನೇ? ಸರಿ ಬಿಡು, ಇವತ್ತಿಂದ ಕುಡಿಯೋದನ್ನ ಬಿಟ್ಬಿಡ್ತೀನಿ, ಸರಿನಾ? ಹೋಗೋವಾಗ ಕುಡಿಯಲ್ಲ ಅಂತ ಹೇಳ್ತೀರಾ, ಬರೋವಾಗ ಚಟ ಏರಿ ನಿಂತ್ಕೊಳಕ್ಕೂ ಆಗದೆ ಫುಲ್ಲ ಕುಡ್ಕೊಂಬರ್ತೀರಾ. ಈ ತರ ನೀವ್ ಹೇಳಿ ನಾನು ಎಷ್ಟು ಸಲ ಕೇಳಿದೀನಿ. ಇವತ್ ನೀವ್ ಹೇಳಿದನ್ನ ಮಾತ್ರ ನಾನ್ ನಂಬೇಕಾ? ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇವತ್ತಿಂದ ಕುಡಿಯಲ್ಲ. ಏನೋ ರೀ, ಹಾಗ ಕುಡಿಯೋದ್ರಲ್ಲಿ ಅಂತದ್ ಏನಿದ್ಯೋ ಏನೋ. ಏ ಸ್ವಲ್ಪ ಗಂಡನ ಮೇಲೆ ನಂಬಿಕೆ ಇಡೆ. ನಾನು ಇವತ್ತು ಹೇಗ್ ಬರ್ತೀನಂತ ಮಾತ್ರ ನೋಡು. ಸರಿ ಸರಿ, ಅದನ್ನು ನೋಡೋಣ. ಸರಿ, ನಾನು ಆಫೀಸ್ಗೆ ಹೋಗ್ಬರ್ತೀನಿ. ಹೋಗ್ಬನ್ನಿ. ಮಾವ, ಏನಮ್ಮ ಸಾರ್ ಏನ್ ಹೇಳ್ಬಿಟ್ಟು ಹೋದ್ರು?
ಏನ್ ಹೇಳೋದ್ ಮಾವ, ಸಂಜೆ ಬರೋವಾಗ ಕುಡಿದೇ ಬರ್ತೀನಿ ಅಂತ ನನ್ ಮೇಲ್ ಪ್ರಮಾಣ ಮಾಡಿದ್ರು. ಅವ್ರು ಹೇಳಿದ್ದನ್ನ ಕೇಳಕ್ಕೆ ಚೆನ್ನಾಗೇ ಇದೆ, ಹೇಳ್ದಾಗೆ ನಡ್ಕೊಂಡ್ರೆ ಒಳ್ಳೇದು. ಈ ತರ ಎಷ್ಟು ಸಲ ಹೇಳಿದಾನೋ. ಇವತ್ತು ಸಾರ್ ಹೇಗ್ ಬರ್ತಾರೆ ಅಂತ ಸ್ವಲ್ಪ ತಾಳ್ಮೆಯಿಂದ ನೋಡೋಣ. ಆಯ್ತು ಮಾವ, ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ಟಿಫಿನ್ ತಿನ್ನೋಣ. ನೀನ್ ಹೋಗಮ್ಮ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಆಯ್ತು ಮಾವ. ಏನ್ರಿ ಇದು? ನನ್ ಮೇಲ್ ಪ್ರಮಾಣ ಮಾಡ್ಬಿಟ್ಟು ಕುಡ್ಕೊಂಬಂದ್ರೆ ಏನರ್ಥ? ಅಲ್ಲ, ನಿಮ್ ಮನ್ಸಲ್ಲಿ ಏನ್ರಿ ಅನ್ಕೊಂಡಿದೀರಾ? ದಿನ ನಿಮ್ಮಿಂದ ನನ್ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಹಾಗೆ ಕುಡಿಯೋದ್ರಲ್ಲಿ ಏನಿದೆ ಅಂತದ್ದು? ನಾನ್ ನನ್ ಕಾಸಲ್ಲ ತಾನೇ ಕುಡಿತಾ ಇದ್ದೀನಿ. ಇದೆಲ್ಲ ಸಹಿಸ್ಕೊಂಡಿರಂಗಿದ್ರೆ ಇರು, ಇಲ್ಲಾಂದ್ರೆ ನಿಮ್ಮ ಅಮ್ಮನ ಮನೆಗೆ ಹೊರಟೋಗೆ. ಅಯ್ಯೋ, ನಿಮ್ಮಿಂದ ನಮ್ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಇದ್ ಯಾಕ್ರಿ ನಿಮಗೆ ಅರ್ಥನೇ ಆಗ್ತಾ ಇಲ್ಲ? ದೇವ್ರೇ, ವೈಶಾಲಿ, ಯಾಕಮ್ಮ, ಯಾಕೆ ಬೇಜಾರಲ್ಲಿದ್ಯಾ? ಮತ್ತೆ ಕುಡ್ಕೊಂಡ್ ಬಂದಿದ್ದಾನೋ ಏನೋ? ಹೌದು ಮಾವ, ನನಗೇನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಏನಮ್ಮ, ನನ್ಗೊಂದ್ ಯೋಚನೆ ಬರ್ತಿದೆ, ಹೇಳ? ಏನದು ಹೇಳಿ ಮಾವ. ಅವನ್ಗೆ ಎಷ್ಟ್ ಹೇಳಿದ್ರು ಬದ್ಲಾಗೋ ತರ ಕಾಣ್ತಿಲ್ಲ. ಅವನು ಇನ್ಮೇಲೆ ಕುಡ್ಕೊಂಡ್ ಬಂದ್ರೆ ಅವನ್ ಜೊತೆ ಜಗಳ ಆಡು. ಹಾ, ಆಗ್ಲಾದ್ರೂ ಅವನಿಗೆ ಸ್ವಲ್ಪ ಭಯ ಬರ್ಬೋದು. ಏನ್ ಮಾವ, ಅವ್ರ ಹತ್ರ ಹೋಗಿ ನಾನ್ ಹೇಗ್ ಜಗಳ ಮಾಡೋದು? ಕುಡ್ಕೊಂಬಂದ್ರೆ ಅವ್ರ ಹತ್ರ ಹೋಗಕ್ಕೆ ನಂಗೆ ತುಂಬಾ ಭಯ. ಇಲ್ಲಿ ನೋಡಮ್ಮ, ನೀನ್ ಅವನ್ ಜೊತೆ ಜಗಳ ಆಡ್ದೆ ಅಂತ ಅನ್ಕೋ, ಅವನ್ ಕೋಪದಲ್ಲಿ ನಿನ್ ಮೇಲೆ ಕೈ ಮಾಡೇ ಮಾಡ್ತಾನೆ. ಅವನ್ ಹೊಡೆದ್ರೆ ನೀನ್ ಹಾಗೆ ಕೆಳಗಡೆ ಬಿದ್ಬಿಟ್ಟು ಹಾಗೆ ಸತ್ತೋಗಿರೋ ತರ ನಟಿಸ್ಬೇಕು. ಹಾಗ್ ನೀನೇನಾದ್ರೂ ನಟಿಸ್ದೆ ಅಂತ ಅನ್ಕೋ, ನೀನ್ ಸತ್ತೋದೆ ಅಂತ ನಾನು ಅಳ್ತೀನಿ. ಆಗ್ಲೇ ಈ ಕುಡಿಯೋದ್ರಿಂದ ಎಂತ ತೊಂದರೆ ಆಗತ್ತೆ ಅಂತ ಅವನಿಗೆ ಗೊತ್ತಾಗತ್ತೆ. ನಾನ್ ಕುಡಿಯೋದ್ರಿಂದಾನೇ ಹೀಗೆಲ್ಲ ನಡೀತು ಅಂತ ಪಶ್ಚಾತ್ತಾಪ ಪಟ್ಟು ಇನ್ನು ಯಾವ ಜನ್ಮದಲ್ಲೂ ಕುಡಿಬಾರ್ದು ಅನ್ಬಿಟ್ಟು ಅವನ್ ಮೈಂಡ್ಗೆ ಬರ್ಬೇಕಮ್ಮ. ನಾನ್ ಹೇಳೋವರೆಗೂ ನಿನ್ ಸತ್ತಂಗೆ ನಟಿಸ್ಬೇಕು. ಅವನು ನಿನ್ನ ಸಾಯಿಸ್ಬಿಟ್ಟೆ ಅಂತ ಅಳ್ತಿರ್ಬೇಕಾದ್ರೆ ನಾನು ಅವನ್ಗೆ ನೀರ್ ತರಕ್ ಹೇಳಿ ನಿನ್ ಮುಖಕ್ಕೆ ನೀರ್ ಚಿಮ್ಮಿಸ್ತೀನಿ. ಅದಾದ್ಮೇಲೆ ನಿನಗ್ ಪ್ರಜ್ಞೆ ಬಂದ ಹಾಗೆ ನೀನ್ ಎದ್ಬಿಡು. ಅವ್ರ ಜೊತೆ ಜಗಳ ಆಡ್ಬೇಕು ಅಂತ ಅಂದ್ಕೊಂಡ್ರೇನೆ ಹೆದರಿಕೆ ಆಗ್ತಾ ಇದೆ ಮಾವ. ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ, ನಾನಿದೀನಲ್ಲ, ಎಲ್ಲಾನು ನಾನ್ ನೋಡ್ಕೋತೀನಿ. ಸ್ವಲ್ಪ ಹೊತ್ತು ನಿನ್ ಸತ್ತಂಗೆ ಚಿಕ್ಕದಾಗಿ ಒಂದ್ ನಾಟಕ ಮಾತ್ರ ಮಾಡು. ಅದಾದ್ಮೇಲೆ ನಾನು ಅವನನ್ನ ಏನ್ ಮಾಡ್ತೀನಿ ಅಂತ ಮಾತ್ರ ನೋಡು. ಅವನ್ಗೇನಾದ್ರೂ ಈ ತರ ಶಾಕ್ ಕೊಟ್ರೇನೆ ಅವ್ನ್ ಖಂಡಿತ ಕುಡಿಯೋದನ್ನ ನಿಲ್ಸ್ತಾನೆ. ಏನೋ ಮಾವ, ಅವ್ರ ಈ ಜನ್ಮದಲ್ಲಿ ಸರಿ ಹೋಗ್ತಾರೆ ಅಂತ ನನ್ ನಂಬಿಕೆನೇ ಹೋಯ್ತು. ಒಂದು ಸಲ ನಾವು ಪ್ರಯತ್ನ ಪಟ್ಟು ನೋಡೋಣ. ಬದ್ಲಾದ್ರೆ ಒಳ್ಳೆ ತಾನೆ, ಇಲ್ಲ ಅಂದ್ರೆ ಬಿಡು. ಸರಿ ಮಾವ, ನಿಮ್ ಮಾತನ್ನ ನಂಬ್ಕೊಂಡೆ ನಾನು ಇದಕ್ಕೆ ಒಪ್ಕೊಳ್ಳೋದು. ಆದ್ರೆ ನಿಮ್ ಮಗನಿಂದ ನನಗೇನು ಆಗ್ದಿರೋ ಹಾಗೆ ನೀವೇ ನೋಡ್ಕೋಬೇಕು, ಸರಿನಾ ಮಾವ? ಸರಿನಮ್ಮ, ನನ್ ನಂಬಿ ಇದನ್ ಮಾಡು. ಈ ಡ್ರಾಮಾ ಇಂದ ಖಂಡಿತ ನಮ್ಗೆ ಒಳ್ಳೇದ್ ನಡೆಯತ್ತೆ ಅಂತ ನಂಬೋಣ. ಆಯ್ತು ಮಾವ, ನೀವ್ ಹೇಳ್ದಾಗೆ ಮಾಡೋಣ.